ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ಒಂದು ತರಗತಿ ಪ್ರಧಾನಮಂತ್ರಿಯ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಯಾವುದಪ್ಪ ಈ ಒಂದು ತರಗತಿಯೊಳಗೆ ಪ್ರಧಾನಮಂತ್ರಿಯ ಒಂದು ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ನೋಡುತ್ತಾ ಹೋಗೋಣ. ಈ ಪ್ರಧಾನಮಂತ್ರಿಯ ಬಗ್ಗೆ ಪ್ರಧಾನಮಂತ್ರಿ ಅಧಿಕಾರ ಮತ್ತು ಕಾರ್ಯಗಳನ್ನು ಸಂಪೂರ್ಣವಾಗಿ ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ಹಾಗಾದರೆ ಈ ಸಂವಿಧಾನವು ರಾಷ್ಟ್ರಾಧ್ಯಕ್ಷರಿಗೆ ಆಡಳಿತದಲ್ಲಿ ನೆರವು ಮತ್ತು ಸಲಹೆ ನೀಡಲು ಈ ಪ್ರಧಾನಮಂತ್ರಿಯನ್ನು ಒಳಗೊಂಡಂಥ ಮಂತ್ರಿಮಂಡಲವನ್ನು ಅವಕಾಶ ನೀಡ್ತಾ ಹೋಗ್ತದೆ. ಅಂದ್ರೆ ಈ ಸಂವಿಧಾನದೊಳಗೆ ಅಂದರೆ ರಾಷ್ಟ್ರದ ಒಂದು ಆಡಳಿತವು ಈ ರಾಷ್ಟ್ರಾಧ್ಯಕ್ಷರ ಒಂದು ಹೆಸರಿನಲ್ಲಿ ನೀಡ್ತಾ ಹೋಗ್ತದೆ. ಹಾಗಾದರೆ ಈ ಒಂದು ರಾಷ್ಟ್ರಾಧ್ಯಕ್ಷರೇ ಆಡಳಿತದ ನೆರವು ಮತ್ತು ಸಲಹೆ ನೀಡೋಕ್ಕಾಗಿ ಈ ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಆ ಮಂತ್ರಿಮಂಡಲಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಜೊತೆಗೆ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇಂದ್ರ ಬಿಂದುವಾದಂಥ ಈ ಪ್ರಧಾನ ಮಂತ್ರಿಯವರು ರಾಷ್ಟ್ರದ ಒಂದು ಸಮಗ್ರ ಆಡಳಿತವನ್ನು ನಿರ್ವಹಿಸುವಂಥ ಅಧಿಕಾರ ಹೊಂದಿರ್ತಾರೆ. ಇವರು ರಾಷ್ಟ್ರಾಧ್ಯಕ್ಷರು ರಾಷ್ಟ್ರದ ಒಂದು ಮುಖ್ಯಸ್ಥರಾದರೆ ಈ ಪ್ರಧಾನಮಂತ್ರಿಯವರು ಸರ್ಕಾರದ ಒಂದು ಮುಖ್ಯಸ್ಥರಾಗಿರ್ತಾರೆ. ಅಂದರೆ ರಾಷ್ಟ್ರಪತಿಗಳು ರಾಷ್ಟ್ರದ ಒಂದು ರಾಷ್ಟ್ರಪತಿಗಳು ರಾಷ್ಟ್ರದ ಒಂದು ಮುಖ್ಯಸ್ಥರಾಗಿದ್ದರೆ ಈ ಪ್ರಧಾನಮಂತ್ರಿಗಳು ಸರ್ಕಾರದ ಒಂದು ಮುಖ್ಯಸ್ಥರಾಗಿರ್ತಾರೆ. ಲೋಕಸಭೆಯ ಒಂದು ವಿಶ್ವಾಸವಿರುವವರೆಗೂ ಇವರು ಏನು ಮಾಡ್ತಾ ಹೋಗ್ತಾರಪ್ಪ, ತಮ್ಮ ಒಂದು ಅಧಿಕಾರ ಅವಧಿಯೊಳಗೆ ಮುಂದುವರಿತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಒಂದು ವೇಳೆ ಅವಿಶ್ವಾಸ ಏನಾದ್ರು ಕಳ್ಕೊಂಡಪ್ಪ ಅಂದ್ರೆ ಇವರ ಒಂದು ಅಧಿಕಾರವು ಅಲ್ಲಿಗೆ ಸ್ಟಾಪ್ ಆಕೈತಿ. ಬನ್ನಿ ಮುಂದುವರ್ತಾ ಹೋಗೋಣ. ಈ ಪ್ರಧಾನಮಂತ್ರಿಯ ಒಂದು ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡೋದಾದರೆ ಮೊನ್ನೆದು ಮಂತ್ರಿಗಳ ಒಂದು ನೇಮಕ, ಖಾತೆಗಳ ಹಂಚಿಕೆ ಮತ್ತು ಮಂತ್ರಿಗಳನ್ನು ವಜಾ ಮಾಡುವ ಅಧಿಕಾರ. ಅಂದ್ರೆ ಈ ಮಂತ್ರಿಮಂಡಲದ ಮುಖ್ಯಸ್ಥರಾದಂಥ ಈ ಪ್ರಧಾನಮಂತ್ರಿನ ಯಾರು ನೇಮಕ ಮಾಡ್ತಾ ಹೋಗ್ತಾರೆ? ರಾಷ್ಟ್ರಪತಿಗಳು ಮಾಡ್ತಾ ಹೋಗ್ತಾರೆ. ಈ ರಾಷ್ಟ್ರಪತಿಗಳು ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಈ ಮಂತ್ರಿಮಂಡಲ ಮುಖ್ಯಸ್ಥರಂಥ ಈ ಪ್ರಧಾನಮಂತ್ರಿ ವಿವಿಧ ಇಲಾಖೆಗಳಿಗೆ ಈ ಮಂತ್ರಿಗಳನ್ನು ನೇಮಕ ಮಾಡುವಂತೆ ಯಾರಿಗೆ ಶಿಫಾರಸು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ರಾಷ್ಟ್ರಾಧ್ಯಕ್ಷರು ಶಿಫಾರಸು ಮಾಡ್ತಾ ಹೋಗ್ತಾರೆ. ಜೊತೆಗೆ ಆ ಮಂತ್ರಿಗಳಿಗೆ ವಿವಿಧ ಖಾತೆಗಳನ್ನು ಹಂಚುವಂತೆ ಸಲಹೆಯನ್ನು ನೀಡ್ತಾ ಹೋಗ್ತಾರೆ. ಆ ಮಂತ್ರಿಗಳನ್ನು ಆ ಮಂತ್ರಿಮಂಡಲದಿಂದ ವಜಾ ಮಾಡುವಂತೆ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆ ಮತ್ತು ಸೂಚನೆ ನೀಡುವಂಥ ಅಧಿಕಾರ ಯಾರಿಗೆ ಆಯ್ತಪ್ಪ ಅಂದರೆ ಪ್ರಧಾನಮಂತ್ರಿಯವರಿಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ. ನಂತರದಲ್ಲಿ ಇವರು ಕೂಡ ಸರ್ಕಾರದ ಮುಖ್ಯಸ್ಥರಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಯಾರು? ಪ್ರಧಾನಮಂತ್ರಿಯು ಸರ್ಕಾರದ ಒಂದು ಮುಖ್ಯಸ್ಥರು. ಅಂದ್ರೆ ಸರ್ಕಾರದ ಎಲ್ಲ ಆಗು ಹೋಗುಗಳಿಗೆ ಯಾರು ಜವಾಬ್ದಾರಪ್ಪ ಅಂದ್ರೆ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಆ ವಿವಿಧ ಖಾತೆಗಳ ನಡುವೆ ಸಮನ್ವಯ ಸಾಧಿಸುವಂಥ ಕಾರ್ಯನಿರ್ವಹಣೆ ಮಾಡ್ತಾ ಹೋಗ್ತಾರೆ. ಅಭಿವೃದ್ಧಿ ಯೋಜನೆಗಳು, ರಕ್ಷಣಾ ಕಾರ್ಯತಂತ್ರಗಳು, ವಿದೇಶಾಂಗ ನೀತಿಯನ್ನು ರೂಪಿಸುವಲ್ಲಿ ವಿಶೇಷವಾದಂಥ ಕಾಳಜಿಯನ್ನು ಈ ಪ್ರಧಾನಮಂತ್ರಿಯವರನ್ನು ಒಳಗೊಂಡಿರೋದನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಈ ಪ್ರಧಾನಮಂತ್ರಿಯವರು ಸಚಿವ ಸಂಪುಟದ ನಾಯಕರಾಗಿರ್ತಾರೆ. ಕೇವಲ ಸರ್ಕಾರದ ಮುಖ್ಯಸ್ಥರ ಆದರೂ ಕೂಡ ಸಚಿವ ಸಂಪುಟದ ನಾಯಕರಾಗಿರ್ತಾರೆ. ಈ ಒಂದು ಪ್ರಧಾನಿಯವರ ಒಂದು ಅಧ್ಯಕ್ಷತೆಯೊಳಗೆ ಯಾರ ಒಂದು ಅಧ್ಯಕ್ಷತೆಯೊಳಗೆ ಈ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯೊಳಗೆ ಈ ಸಚಿವ ಸಂಪುಟದ ಒಂದು ಏನಾಗ್ತೈತಿ ಸಭೆ ನಡ್ತಾ ಹೋಗ್ತೈತಿ. ಈ ಸಭೆಯಲ್ಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಹತ್ವದ ಒಂದು ವಿಷಯಗಳನ್ನು ಕುರಿತು ಚರ್ಚಿಸಿ ನಿರ್ಣಯ ಕೈಗೊಳ್ತಾ ಹೋಗ್ತಾರೆ. ಜೊತೆಗೆ ಇವರು ರಾಷ್ಟ್ರಾಧ್ಯಕ್ಷರು ಮತ್ತು ಮಂತ್ರಿಮಂಡಲದ ಒಂದು ನಡುವೆ ಸೇತುವೆ ಸಂಪರ್ಕ ಅಥವಾ ಸಂಪರ್ಕ ಸೇತುವೆ ರೀತಿಯಲ್ಲಿ ಇರ್ತಾರೆ. ಯಾರು? ಈ ಪ್ರಧಾನಮಂತ್ರಿಯವರು ರಾಷ್ಟ್ರಾಧ್ಯಕ್ಷರು ಮತ್ತು ಮಂತ್ರಿಮಂಡಲದ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಲೋಕಸಭೆಯನ್ನು ವಿಸರ್ಜಿಸುವಂತೆ ಸಲಹೆ ನೀಡುವ ಅಧಿಕಾರ. ಅಂದರೆ ಈ ಲೋಕಸಭೆಯ ಒಂದು ಅಧಿಕಾರಾವಧಿ ಎಷ್ಟು? 5 ವರ್ಷ. ಈ 5 ವರ್ಷ ಆಗಿರ್ತತ್ತಲ್ಲ, ಈ ಲೋಕಸಭೆಯನ್ನು ವಿಸರ್ಜಿಸುವಂಥ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆಯನ್ನು ಯಾರು ನೀಡ್ತಾ ಹೋಗ್ತಾರಪ್ಪ ಅಂದ್ರೆ ಈ ಪ್ರಧಾನಮಂತ್ರಿಯವರು ನೀಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಈ ಸಚಿವ ಸಹೋದ್ಯೋಗಿಗಳಿಂದ ಆಡಳಿತದಲ್ಲಿ ನಿರೀಕ್ಷಿತ ಸಹಕಾರ ದೊರೆತೋದು ಅಂದ್ರೆ ಆ ಸಚಿವ ಸಂಪುಟದಲ್ಲಿ ಅಥವಾ ಮಂತ್ರಿಮಂಡಲದಲ್ಲಿ ಆ ಒಂದು ನಿರೀಕ್ಷಿತ ಸಹಕಾರ ದೊರೆತಿದ್ದಾಗ, ಆ ಮಂತ್ರಿಮಂಡಲದಲ್ಲಿ ತೀವ್ರವಾದಂಥ ಭಿನ್ನಾಭಿಪ್ರಾಯ ಉಂಟಾದಾಗ, ಜೊತೆಗೆ ಆ ಮಂತ್ರಿಮಂಡಲವು ಲೋಕಸಭೆಯ ಒಂದು ವಿಶ್ವಾಸವನ್ನು ಕಳೆದುಕೊಂಡಾಗ ಆ ಪ್ರಧಾನಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ರಾಷ್ಟ್ರಾಧ್ಯಕ್ಷರಿಗೆ ಇಂಥ ಸಲಹೆಯನ್ನು ನೀಡ್ತಾ ಹೋಗ್ತಾರೆ. ಎಂಥ ಲೋಕಸಭೆಯನ್ನು ವಿಸರ್ಜಿಸುವಂಥ ಸಲಹೆಯನ್ನು ನೀಡ್ತಾ ಹೋಗ್ತಾರೆ. ಇದು ಪ್ರಧಾನಮಂತ್ರಿಯವರ ಒಂದು ಅಧಿಕಾರ ಮತ್ತು ಕಾರ್ಯಗಳು. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಕೇಂದ್ರ ಮಂತ್ರಿಮಂಡಲವನ್ನು ನೋಡ್ತಾ ಹೋಗ್ತೀವಿ.
ಅಂದರೆ ನಮ್ಮ ಸಂವಿಧಾನದ 74ನೇ ಕ್ಲಾಸ್ 1 ವಿಧಿಯ ಪ್ರಕಾರ ರಾಷ್ಟ್ರಾಧ್ಯಕ್ಷ ನೆರವು ಮತ್ತು ಸಲಹೆಯನ್ನು ನೀಡಲು ಪ್ರಧಾನಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲ ಇರಬೇಕಂತ ತಿಳಿಸ್ತೈತಿ. ಯಾವ ವಿಧಿ? ಸಂವಿಧಾನದ 74 ಕ್ಲಾಸ್ 1ರ ವಿಧಿ ಅನ್ವಯ ರಾಷ್ಟ್ರಾಧ್ಯಕ್ಷರ ನೆರವು ಮತ್ತು ಸಲಹೆಯನ್ನು ನೀಡಲು ಪ್ರಧಾನಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲ ಇರಬೇಕಂತ ತಿಳಿಸ್ತೈತಿ. ಆ ಪ್ರಧಾನಿಯ ನೇತೃತ್ವದ ಕೇಂದ್ರ ಮಂತ್ರಿಮಂಡಲವು ನೈಜವಾದಂಥ ಕಾರ್ಯಾಂಗ ಮಾಡ್ತೀವಿ, ನೈಜವಾದಂಥ ಆಡಳಿತವನ್ನು ಮಾಡ್ತಾ ಹೋಗ್ತೀವಿ. ಅಂದ್ರೆ ರಾಷ್ಟ್ರದ ಒಂದು ಸಮಸ್ತ ಆಡಳಿತವನ್ನು ನಿರ್ವಹಣೆ ಮಾಡ್ತಾ ಹೋಗ್ತೈತಿ. ಆ ಕೇಂದ್ರ ಮಂತ್ರಿಮಂಡಲವು ಸಾರ್ವಜನಿಕ ನೀತಿ ಮತ್ತು ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸ್ತಾ ಹೋಗ್ತೈತಿ. ಅಂದರೆ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಈ ಒಂದು ಮಂತ್ರಿಮಂಡಲವು ಸಾರ್ವಜನಿಕವಾದಂಥ ನೀತಿ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನವನ್ನು ತರ್ತಾ ಹೋಗ್ತೈತಿ. ಆ ಕೇಂದ್ರ ಮಂತ್ರಿಮಂಡಲವನ್ನು ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ 3 ವಿಧಗಳನ್ನು ಮಾಡ್ತಾ ಹೋಗ್ತದೆ. ಒಂದನೇದು ಸಂಪುಟ ದರ್ಜೆ ಸಚಿವರು, ರಾಜ್ಯ ಸಚಿವರು, ಉಪ ಸಚಿವರಂತಂದು 3 ರೀತಿಯ ವಿಭಾಗವನ್ನು ಮಾಡ್ತಾ ಹೋಗ್ತಾರೆ. ಯಾವ್ದಾಗಪ್ಪ ಅಂದ್ರೆ ಕೇಂದ್ರ ಮಂತ್ರಿಮಂಡಲವನ್ನು 3 ರೀತಿ ವಿಭಾಗ ಮಾಡ್ತಾವೆ. ಯಾವ ರೀತಿಯಪ್ಪ ಅಂದ್ರೆ ಸಚಿವ ಸಂಪುಟದ ಸಚಿವರು, ರಾಜ್ಯ ಸಚಿವರು, ಉಪ ಸಚಿವರಂತಂದು 3 ರೀತಿಯ ವರ್ಗೀಕರಣವನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ನಾನು ಅದೇ ರೀತಿ ಹಿಂದಿನ ತರಗತಿ ಏನಪ್ಪ ಅಂದ್ರೆ ರಾಷ್ಟ್ರಪತಿಯವರ ಒಂದು ಕಾಲಾನುಕ್ರಮಣಿಕೆ ಅಂತ ಕೇಳ್ತಾ ಹೋಗ್ತಾರೆ. ಅದೇ ರೀತಿ ಪ್ರಧಾನಮಂತ್ರಿಯವರನ್ನು ಕೇಳ್ತಾ ಹೋಗ್ತಾರೆ. ಯಾವ ರೀತಿ ನೆನ್ಪಿಟ್ಕೋಬೇಕಂದ್ರೆ ಮೊದಲ 3 ಪ್ರಧಾನಮಂತ್ರಿಗಳು, ನಂತರ ಈ ಕೊನೆಯಲ್ಲಿರುವಂಥ 3 ಪ್ರಧಾನಮಂತ್ರಿಗಳ ನೆನ್ಪಿಟ್ಕೋಬೇಕು. ಮೊದಲ 3 ಪ್ರಧಾನಮಂತ್ರಿಗಳು ಯಾರಪ್ಪ ಅಂದ್ರೆ ಮೊದಲನೆಯ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ನೋಡ್ತಾ ಹೋಗ್ತೀವಿ, ಎರಡನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ, ಮೂರನೇದು ಗುಲ್ಜಾರಿ ಲಾಲ್ ನಂದಾವರವನ್ನು ನೋಡ್ತಾ ಹೋಗ್ತೀವಿ, ಕೊನೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನೋಡ್ತಾ ಹೋಗ್ತೀವಿ, ನಂತರದಲ್ಲಿ ಮನಮೋಹನ್ ಸಿಂಗ್ ನೋಡ್ತಾ ಹೋಗ್ತೀವಿ, ನಂತರದಲ್ಲಿ ನರೇಂದ್ರ ಮೋದಿಯನ್ನು ಕಾಣ್ತಾ ಹೋಗ್ತೀವಿ. ಪ್ರಸ್ತುತ ನರೇಂದ್ರ ಮೋದಿಯವರನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಮೊದಲ 3 ಪ್ರಧಾನಮಂತ್ರಿಗಳು ಮತ್ತು ಕೊನೆಯ 3 ಪ್ರಧಾನಮಂತ್ರಿಗಳು ನೆನಪಿಟ್ಕೋಬೇಕು. ಮೊದಲ 3 ಪ್ರಧಾನಮಂತ್ರಿಗಳ್ಯಾರು? ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಗುಲ್ಜಾರಿ ಲಾಲ್ ನಂದಾವರ್ ನೋಡ್ತೀವಿ. ಕೊನೆಯ 3 ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಯಾರು ಮನಮೋಹನ್ ಸಿಂಗ್ ಮತ್ತು ಇನ್ನೊಬ್ಬರು ಯಾರು ಪ್ರಸ್ತುತ ನರೇಂದ್ರ ಮೋದಿಯನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಅಂದ್ರೆ ಇದು ಇಂದಿರಾ ಗಾಂಧಿಯನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಭಾರತದ ಮೊದಲ ಕನ್ನಡಿಗನಾದಂಥ ಕರ್ನಾಟಕದ ಮೊದಲ ಪ್ರಧಾನಮಂತ್ರಿ ಯಾರಾಗಿತ್ತಪ್ಪ ಅಂದ್ರೆ HD ದೇವೇಗೌಡರು ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಮುಖ್ಯವಾಗಿ ಈ ಮಂತ್ರಿಮಂಡಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದ ಒಂದು 91ನೇ ತಿದ್ದುಪಡಿ, ಯಾವ ತಿದ್ದುಪಡಿ? ಸಂವಿಧಾನದ ಒಂದು 91ನೇ ತಿದ್ದುಪಡಿ ಈ ಕೇಂದ್ರ ಮಂತ್ರಿಮಂಡಲದ ಗಾತ್ರವು ಆ ಪ್ರಧಾನಮಂತ್ರಿಯನ್ನು ಒಳಗೊಂಡು ಆ ಲೋಕಸಭೆ ಸದಸ್ಯರ ಒಟ್ಟು ಸಂಖ್ಯೆಯ 15% ಮೀರುವಂತಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ಸಂವಿಧಾನದ 91ನೇ ತಿದ್ದುಪಡಿಯ ಮೂಲಕ, ಕಾಯ್ದೆಯ ಮೂಲಕ ಆ ಕೇಂದ್ರ ಮಂತ್ರಿಮಂಡಲದ ಗಾತ್ರವು ಪ್ರಧಾನಮಂತ್ರಿಯನ್ನು ಒಳಗೊಂಡು ಆ ಲೋಕಸಭೆಯ ಸದಸ್ಯರ ಒಟ್ಟು ಸಂಖ್ಯೆಯ 15% ಮೀರಂಗಿಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಈ ಮಂತ್ರಿಮಂಡಲವು 2 ಬಗೆಯ ಹೊಣೆಗಾರಿಕೆಗಳನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಒಂದನೇದು, ಪ್ರತಿಯೊಬ್ಬ ಮಂತ್ರಿಯು ತನ್ನ ಖಾತೆಯ ಆಗು ಹೋಗುಗಳನ್ನು ಸಫಲತೆ ಮತ್ತು ವಿಫಲತೆಗೆ ವೈಯಕ್ತಿಕ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ಅಂದ್ರೆ ಪ್ರತಿಯೊಬ್ಬ ಮಂತ್ರಿಯು ತನ್ನ ಖಾತೆಯ ಆಗು ಹೋಗುಗಳು ಮತ್ತು ಸಫಲತೆ ವಿಫಲತೆಗೆ ವೈಯಕ್ತಿಕ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ಮಂತ್ರಿಮಂಡಲವು ತನ್ನ ಆಡಳಿತ ನಿರ್ವಹಣೆಗಾಗಿ ನೀತಿ ನಿರ್ಧಾರಗಳು ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ ಸಂಸತ್ತಿಗೆ ಸಾಮೂಹಿಕ ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ಆದ್ದರಿಂದ ಮಂತ್ರಿಮಂಡಲವು ಸಂಸತ್ತಿನ ಒಂದು ವಿಶ್ವಾಸವಿರುವವರೆಗೂ ಅಧಿಕಾರದಲ್ಲಿ ಮುಂದುವರಿತಾ ಹೋಗ್ತೈತಿ. ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಅಂಗೀಕರಿಸುವುದರ ಮೂಲಕ ಆ ಲೋಕಸಭೆಯು ಮಂತ್ರಿಮಂಡಲವನ್ನು ಅಧಿಕಾರದಿಂದ ಕೆಳಗಿಳಿಸ್ಬೋದು. ಹಾಗಾದ್ರೆ ಅವಿಶ್ವಾಸ ಗೊತ್ತುವಳಿ ಅಂದ್ರೆ ಏನ್ರಿ ಅಂತ ಕೇಳ್ಬೋದು. ಅವಿಶ್ವಾಸ ಗೊತ್ತುವಳಿ ಅಂದ್ರೆ ಆ ಮಂತ್ರಿಮಂಡಲ ಏನಿರ್ತೈತಲ್ಲ, ಆ ಲೋಕಸಭೆಯ ಒಂದು ವಿಶ್ವಾಸವನ್ನು ಕಳೆದುಕೊಂಡಪ್ಪ ಅಂದ್ರೆ, ಆ ಲೋಕಸಭೆಯ ಒಂದು ವಿಶ್ವಾಸ ಕಳೆದುಕೊಂಡ್ರೆ ರಾಜೀನಾಮೆ ಕೊಡಬೇಕಾಗತ್ತೆ. ಅಂದ್ರೆ ರಾಜೀನಾಮೆಯನ್ನು ತಮ್ಮ ಒಂದು ಅಧಿಕಾರವನ್ನು ಚಲಾಯಿಸಂಗಿಲ್ಲ, ಅಂದರೆ ಅಧಿಕಾರದಿಂದ ಕೆಳಗಿಳಿಬೇಕಂತ ಅರ್ಥ. ಇದನ್ನು ಏನಂತ ಕರಿತಪ್ಪ ಅಂದ್ರೆ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಅಂತಂದು ಕರಿತಕ್ಕ. ಅಂದ್ರೆ ಮಂತ್ರಿಮಂಡಲವು ಲೋಕಸಭೆಯ ಒಂದು ವಿಶ್ವಾಸವನ್ನು ಕಳೆದುಕೊಂಡಪ್ಪ ಅಂದ್ರೆ ಏನು ಮಾಡಬೇಕು? ರಾಜೀನಾಮೆಯನ್ನು ಕೊಡ್ತಾ ಹೋಗ್ಬೇಕು. ರಾಜೀನಾಮೆ ಕೊಟ್ಟಪ್ಪ ಅಂದ್ರೆ ಅದು ಏನು ಕರಿತಾವಪ್ಪ ಅಂದ್ರೆ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಅಂತಂದು ಕರಿತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಪ್ರಧಾನಮಂತ್ರಿಯವರ ಒಂದು ಅಧಿಕಾರ ಮತ್ತು ಕಾರ್ಯಗಳು ಮತ್ತು
ಮಂತ್ರಿಮಂಡಲದ ಒಂದು ಪರಿಚಯವನ್ನು ನೋಡ್ತೇವೆ. ಈ ಒಂದು ತರಗತಿ ಇಷ್ಟ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಒಂದು ತರಗತಿ ಇಷ್ಟ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಧನ್ಯವಾದಗಳು.